ಗಾಯ್ಸ್ ನಮ್ಮ ಅಣ್ಣ ನಮಗಿಂತ ಮೇಲಿರೋರು ನಮ್ಗೆ ಬೈತಾರೆ ಗಾಯ್ಸ್. ಇವಾಗ ನನಗೆ ಎಷ್ಟು ಬೇಕಾಗಿರೋ ಹಚ್ಕೋತಿ ತೋರಿಸ್ತಾ ಇದ್ದೀನಿ ನೋಡಿ. ಮಾಡಿ ಬ್ರೋ, ಕೈ ಕೂದಾಯ್ತಾ? ಬಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಹೋದ ವಿಡಿಯೋದಲ್ಲಿ ನೋಡಿದ್ರಿ ನಾನು ಝೊಮ್ಯಾಟೊ ಲೈಫ್ ಬಾಯ್ಸ್ ಹೆಂಗಿರುತ್ತೆ ಅಂತ ಹೇಳಿದ್ದೆ. ಆ್ಯಂಡ್ ಅಲ್ಲಿ ಸೀನೇ ಬೇರೆ ಆಗೋಯ್ತು, ನಾವು ವೀಡಿಯೋ ಮಾಡಿದ್ದು ಏನಾಯಿತು. ಆ್ಯಂಡ್ ಇವತ್ತು ಇನ್ನೊಂದು ಕ್ರೇಜಿ ವೀಡಿಯೋ ಮಾಡೋಕೆ ಹೊರಟಿದ್ದೀನಿ. ನೀವು ಎಷ್ಟು ಜನ ನೋಡಿರ್ತೀರಲ್ವ, ಹುಡುಗರು ಅಡುಗೆ ಬಡ್ಸೋಕೆ ಹೋಗ್ತಾರೆ, ಕ್ಯಾಟ್ರಿಂಗ್ ಮಾಡೋಕೆ ಹೋಗ್ತಾರೆ ಅಂತ. ಆ ಲೈಫ್ ಹೆಂಗಿರುತ್ತೆ ಅಂತ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ನಾನು ಬಂದಿದ್ದೀನಿ ಇವತ್ತು. ಸೊ ಆ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಅಂತ ನೋಡೋಣ. ಆ್ಯಕ್ಚುಲಾಗಿ ನನಗೆ ಫಸ್ಟ್ ಬೆಳಗ್ಗೆನೇ ಕಷ್ಟ ಆಗಿದ್ದೇನು ಅಂದರೆ, ಈ ಕೆಲಸಕ್ಕೆ ಬರಬೇಕಾದ್ರೆ ಶನಿವಾರ ಭಾನುವಾರ ಅದೇ ಕಾಲೇಜ್ ಮುಗಿಸ್ಕೊಂಡು ಮಲಗೋಣ ಅಂತ ಇರ್ತೀವಿ. ಬಟ್ ನಾವು ಇವತ್ತು ಬೆಳಗ್ಗೆ ಬೇಗನೆ ಬಂದಿದ್ದೀವಿ ಕೆಲಸಕ್ಕೆ. ಸೊ ಬನ್ನಿ ಹೋಗೋಣ, ಹೆಂಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ. ಒಂದೊಂದು 2 ದಿನ ಇರುತ್ತೆ, 2 ದಿನ ಒಂದೇ ವ್ಲಾಗಲ್ಲಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ವಿಡಿಯೋ ದೊಡ್ಡದಾಗಿದ್ದರೆ ಪ್ಲೀಸ್ ದಯವಿಟ್ಟು ನೋಡಿ, ಶೇರ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ಹುಡುಗರನ್ನು ಕೇಳೋಣ. ಸೊ ನಾವು ಬಂದಿರೋ ಸುಮ್ಮನೆ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೋಸ್ಕರ ಅಂತ. ಬೇರೆಯವರೆಲ್ಲ ಏನಕ್ಕೆ ಬರ್ತಿದ್ದಾರೆ, ಅವರು ಪಾರ್ಟ್ ಟೈಮ್ ಬರ್ತಿದ್ದಾರಾ, ಕೆಲವರು ಫುಲ್ ಟೈಮ್ ಮಾಡ್ತಿದ್ದಾರೆ, ಎಲ್ಲ ನೋಡೋಣ ಬನ್ನಿ. ಫೈನಲಿ ಲೊಕೇಶನ್ ಹತ್ರ ಬಂದಿದ್ದೀವಿ. ರಾಘು ಅವ್ರ ಫ್ರೆಂಡು ನಾನು ಲೊಕೇಶನ್ ಹತ್ರ ಬಂದಿದ್ದೀವಿ. ಕನ್ಸು ಅಂತ ಓಡೋಣ. ಸೊ ಬನ್ನಿ ಒಳಗಡೆ ಹೆಂಗಿರುತ್ತೆ, ಫಸ್ಟ್ ಏನು ಕೆಲಸ ಕೊಡ್ತಾರೆ ನೋಡೋಣ. ಮುಂಚೆನೇ ಹೇಳ್ಬಿಡ್ತಿದ್ದೀನಿ, ನಾವು ಯಾವ ಕ್ಯಾಟ್ರಿಂಗಲ್ಲಿ ಮಾಡ್ತಿದ್ದೀವಿ ಅಂತ ಹೇಳಕ್ಕೆ ಹೋಗಲ್ಲ. ಆ್ಯಂಡ್ ಪ್ಲೇಸ್ ತೋರಿಸಿದ್ದೀನಿ ಅಷ್ಟೇ, ನಾವು ಯಾವ ಕ್ಯಾಟ್ರಿಂಗಲ್ಲಿ ಮಾಡ್ತೀವಿ. ಪಾಪ ಅವ್ರಿಗೇನಾರು ಹೆಸರು ಬೇರೆ ಥರ ಆಗುತ್ತೆ. ಸೊ ಬನ್ನಿ, ಇವಾಗೆಲ್ಲ ಒಳಗಡೆ ಹೋಗ್ತಾಯಿದ್ದೀವಿ. ಹುಡುಗರು ಫುಲ್ ಜನ ನಿಂತವ್ರಲ್ಲೆಲ್ಲ, ಇವರೆಲ್ಲ ನಾವು ಬಾಯ್ಸ್ ಇವಾಗೆಲ್ಲ ಬಡ್ಸಕ್ಕೆ ಬರ್ತಿರೋದು. ಸೊ ಬನ್ನಿ ನೋಡೋಣ ಒಳಗಡೆ ಏನಾಗುತ್ತೆ ಅಂತ. ಸೊ ಬಂದಿದ ತಕ್ಷಣ ಫಸ್ಟು ಕೆಲಸ ಕೊಟ್ಟಿರೋದು ನಮಗೆ ಪಂಚೆ ಉಟ್ಕೊಳ್ರಿ ಅಂತ. ಎಲ್ಲ ಪಂಚೆ ಉಟ್ಕೊತಾವ್ರೆ. ಇವನು ಫಸ್ಟ್ ಕೆಲಸ ಬಂದ್ಬಿಟ್ಟು ಹಸಿಮೆಣಸಿನಕಾಯಿ ಕೊಟ್ಟಿದ್ದಾರೆ. ಸೊ ಇದನ್ನು ಕಟ್ ಮಾಡಬೇಕು. ನನಗೆ ಬೇಗ ಬೇಗ ಕಟ್ ಮಾಡೋಣ, ಬೈತಾವ್ರೆ ಎಲ್ಲರೂ. ಗಾಯ್ಸ್ ನಮ್ಮ ಅಣ್ಣ ಕೆಲಸ ಮಾಡು ಅಂದರೆ ಕೊತ್ಮಿರಿನ ಇದು ಕರ್ಬೇವು ಹೊತ್ತು ಕರ್ಬೇವು -1,000. ಅಲ್ಲೋಡಿ ಗಾಯ್ಸ್, ಇನ್ನೊಂದು ಗ್ಯಾಂಗು ತಿರ್ಗಿ ಇವಾಗ ಮಾತಾಡೋ. ಹಪ್ಪಿ ಈರುಳ್ಳಿ ಆಯ್ತಾ ಇಲ್ಲ ಗಾಯ್ಸ್. ಎಲ್ಲ ಕಡೆ ನಾನು ಕೆಲಸ ಮಾಡ್ತಾರೆ. ಈರುಳ್ಳಿ ಹಚ್ತವ್ರೆ, ಇಲ್ಲಿ ಈರುಳ್ಳಿ ಹಚ್ತವ್ರೆ, ಅಲ್ಲಿ ಈರುಳ್ಳಿ ಸುಲಿತವ್ರೆ, ಇಲ್ಲಿ ನಿಂಬೆಹಣ್ಣು ಮಾಡ್ತವ್ರೆ, ಅಲ್ಲಿ ಹಸಿಮೆಣ್ಸಿಕಾಯಿ ಮಾಡ್ತವ್ರೆ, ಅಲ್ಲಿ ಬೇರೆ ಬೇರೆ ಏನೇನೋ ಎಲ್ಲ ಕೆಲಸ ಎಲ್ಲ ಫಸ್ಟ್ ಬಂದ ತಕ್ಷಣ ಹಚ್ಚೋ ಕೆಲಸ ಮಾಡ್ತಾ ಇದ್ದೀವಿ ಗಾಯ್ಸ್. ಇವಾಗ ನನಗೆ ಎಷ್ಟು ಬೇಕಾಗಿರೋ ಹಚ್ಕೋತಿ ತೋರಿಸ್ತಾ ಇದ್ದೀನಿ ನೋಡಿ. ಬೇಡ ಬ್ರೋ, ಕಣ್ಣೀರು ಬರುತ್ತೆ ಬ್ರೋ. ಇವಾಗ ನೆಕ್ಸ್ಟ್ ಇವ್ರು ಮಾಡ್ತಾರೆ. ಮಾಡಿ ಬ್ರೋ, ಕೈ ಕೂದಾಯ್ತಾ? ಓಹೋ, ಕಂಟೆಂಟು. ಸುಮಾರು 1 ಅವರಿಂದ ಎಲ್ಲ ಬಿಡಿಸಿ ಕರ್ಬೇವನ್ನೆಲ್ಲ ಮಾಡಿ ಇವಾಗ ಸ್ವಲ್ಪ ರೆಸ್ಟ್ ಬಂದಿದ್ದೀವಿ. ಎಲ್ಲಿಗೆ ಅಂದರೆ ಗೊತ್ತಲ್ಲ, ಇಲ್ಲ ಸ್ವಲ್ಪ ಕೈಯೆಲ್ಲ ತೊಳ್ಕೊಂಡು ಮಗ ತೊಳ್ಕೊಂಡು ಹೋಗೋಣ ಅಂತ. ಸೊ ನೆಕ್ಸ್ಟ್ ಏನು ಕೆಲಸ ಕೊಡ್ತಾರೆ ಗೊತ್ತಿಲ್ಲ. ಸೊ ಆ ಕೆಲಸ ಮಾಡೋಕೆ ಹೋಗ್ಬೇಕು. ಬನ್ನಿ ಹೋಗೋಣ. ಇನ್ನೊಂದೇನು ಅಂದರೆ, ನಮ್ಮ ಮನೇಲಿ ನಮ್ಮಮ್ಮ ಒಂಚೂರು ಬಿಡಿಸ್ಕೊಡಪ್ಪ ಅಂದರೆ ನಾವು ಏನೇನೋ ಬೈತೀವಿ, ಏನೇನೋ ಮಾತಾಡ್ತೀವಿ, ಬಿಡಿಸ್ಕೊಡಲ್ಲ, ಬೇಕಂದರೆ ಮಾಡ್ಕೊ ಅಂತ. ಇಲ್ಲಿ ಬಂದರೆ ಅವ್ರು ಕೊಡೋ ಕಾಸಿಗೆ ಹೇಳಿದೆಲ್ಲ ಮಾಡಲೇಬೇಕಿಲ್ಲ, ಹೆಂಗೆ ಬೈತಾರೆ. ಅದಕ್ಕೆ ಇವಾಗ ಅನಿಸ್ತಿದೆ, ಮನೇಲಿ ಅಮ್ಮ ಹೇಳಿದ ಮಾತು ಒಂಚೂರು ಕೇಳಿದ್ರೆ ಎಷ್ಟು ಖುಷಿ ಪಡ್ತಾರೆ ಅವರು ಅಂತ. ಇವಾಗೆಲ್ಲ ಅರ್ಥ ಆಗ್ತಾಯಿದೆ ಗೈಸ್, ಎಕ್ಸ್ಪೀರಿಯೆನ್ಸ್ ಮ್ಯಾಟರ್ಸ್ ಅ ಲಾಟ್. ಯಾವಾಗಲೂ ನಾನು ಎಕ್ಸ್ಪೀರಿಯೆನ್ಸ್ಗೋಸ್ಕರ ಮಾಡ್ತಾಯಿದ್ದೀನಿ. ಲೈಫಲ್ಲಿ ಎಲ್ಲ ಥರ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. ಸೊ ನೋಡಿ ಹೆಂಗಿರುತ್ತೆ ಅಂತ ಇನ್ನು ಮುಂದೆ ತೋರಿಸ್ಕೊಡ್ತೀನಿ. ಆ್ಯಂಡ್ ರೆಸ್ಪೆಕ್ಟ್ ಟು ಮದರ್ಸ್, ಎಷ್ಟು ಸಕ್ಕತ್ತಾಗಿ ಕೆಲಸ ಮಾಡ್ತಾರೆ ಮನೇಲಿ. ನಾವು ಒಂದು 5 ನಿಮಿಷ ಒಂದು ಅರ್ಧ ಗಂಟೆ ಕೆಲಸ ಮಾಡ್ತೀವಿ, ಸಾಕಾಗೋಯ್ತು. ಅವ್ರು ದಿನ ಪೂರ್ತಿ ಮಾಡ್ತಾರಲ್ಲ, ಹ್ಯಾಟ್ಸ್ ಆಫ್. ಸೊ ಬನ್ನಿ ಹೋಗೋಣ. ಇವಾಗ ಇಲ್ಲಿ ಬಂದಮೇಲೆ ಏನು ಅರ್ಥ ಆಯಿತು ಅಂದರೆ, ಎಲ್ಲ ಕೆಲಸನೂ ಕಷ್ಟನೇ ಗಾಯ್ಸ್.
ನಾವಂತೂ ಇವಾಗ ಮೇಲೆ ಕೂತ್ಕೊಂಡು ಕಂಪ್ನಿಗೆ ಹೋದರೆ ಕೆಲಸ ಕಷ್ಟ ಆಗುತ್ತೆ, ಅದು ಕಷ್ಟ ಇದು ಕಷ್ಟ, ಬೇರೆ ಕೆಲಸ ಕಷ್ಟ, ಎಲ್ಲ ಕೆಲಸನೂ ಕಷ್ಟ. ಆ್ಯಂಡ್ ಅದಕ್ಕೆ ಅದ್ರ ವ್ಯಾಲ್ಯೂ ಇದ್ದೇ ಇರುತ್ತೆ. ಸೊ ನಮಗಿಂತ ಮೇಲಿರೋರು ನಮ್ಗೆ ಬೈತಾರೆ, ನಮಗಿಂತ ಕೆಳಗಡೆ ಇರೋರು ನಾವು ಬೈತೀವಿ. ಆ್ಯಂಡ್ ಎಲ್ಲ ಕೆಲಸನೂ ಅಷ್ಟೇ ಗೌರವ ಇಟ್ಟು ಮಾಡಬೇಕು ಅಂತ ನಾನು ಅಂದ್ಕೊತೀನಿ. ಆ್ಯಂಡ್ ಅಷ್ಟೇ ಗೈಸ್, ಏನೋ ಫಸ್ಟ್ ಸ್ಟಾರ್ಟಿಂಗ್ ಬಂದಿದ್ದೀನಿ, ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ನೋಡೋಣ ಮುಂದೆ ಏನಾಗುತ್ತೆ. ನೆಕ್ಸ್ಟ್ ಬಡ್ಸೋಕೆ ಹೋಗ್ಬೇಕು ನಾವೆಲ್ಲ. ಆ್ಯಂಡ್ ಇನ್ನೊಂದೇನು ಅಂದರೆ ಇಲ್ಲಿ ಎಷ್ಟೊಂದು ಜನ ಹುಡುಗರು ಮನೇಲಿ ಗೊತ್ತೇ ಇಲ್ಲ ಕೆಲ್ಸಕ್ಕೆ ಬಂದಿದ್ದಾರೆ ಅಂತ, ಪಾರ್ಟ್ ಟೈಮ್ಗೆ ಅಂತ ಬಂದು ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ. ಇಷ್ಟು ಕಾಸು ಸಿಗುತ್ತೆ ಅಂತ, ಎಷ್ಟು ಕಾಸು ಅಂತ ನಿಮ್ಗೆ ಆಮೇಲೆ ಹೇಳ್ತೀನಿ, ಕೊನೆ ಗಂಟೆ ವೀಡಿಯೋ ನೋಡಿ. ಇಷ್ಟು ಕಾಸು ಸಿಗುತ್ತೆ ಅಂತ ಮನೇಲಿ ಹೇಳ್ದಿರೋ ಬಂದು ಕೆಲಸ ಮಾಡ್ತಿರ್ತಾರೆ, ಮನೇಲಿ ಕೂತ್ಕೊಂಡು ಏನು ಮಾಡೋದು ಅಂತ ಬಂದು ಕೆಲಸ ಮಾಡ್ತಿದ್ದಾರೆ. ಸೊ ಆ ಹುಡುಗರಿಗೂ ಅಷ್ಟೇ ಮರ್ಯಾದೆ ಕೊಡಲೇಬೇಕು ನಾವು. ಆ್ಯಂಡ್ ಅವ್ರಿಗೇನು ಅಷ್ಟೇ ಮನೇಲಿ ಅಪ್ಪ ಅಮ್ಮ ಬೈದು ಕಳಿಸಿದ್ರು, ಅದು ಮಾಡಲೇಬೇಕು ಅಂತ ಬಂದು ಮಾಡ್ತಿದ್ದಾರೆ, ಟೈಮ್ ಪಾಸ್ಗೋಸ್ಕರ ಮಾಡ್ತಿದ್ದಾರೆ. ಶನಿವಾರ ಭಾನುವಾರ ಏನು ಮಾಡೋದು ಅಂತ ಮಾಡ್ತಿದ್ದಾರೆ. ಸೊ ಬನ್ನಿ, ಇವಾಗ ನಾವು ಅದಕ್ಕೆ ಬಂದಿರೋದು, ಅವ್ರು ಅದಕ್ಕೆ ಬಂದಿದ್ದಾರೆ. ಕೆಲಸ ಮಾಡೋಕ್ಕೆ ಹೋಗಬೇಕು, ಕರಿತಾ ಇದ್ದಾರೆ, ಹೋಗೋಣ. ಇವಾಗ ನಮಗೆ ನೆಕ್ಸ್ಟ್ ಕೆಲಸ ಬಂದ್ಬಿಟ್ಟು ಸಿಲ್ವರ್ ಫೈಲ್ ಮಾಡೋಕ್ಕೆ ಹೇಳೋರೆ, ಆ ಥರ ಮಾಡ್ಬೇಕು. ಅಪ್ಪ ಏನು ಶಿಸ್ತು ಬ್ರಾ, ಕಸ ಹಾಕ್ಕೊಳ್ಳಿ, ಸ್ವಲ್ಪ ಕಸ ಎತ್ಕೊಳ್ಳಿ. ಅದರ ಸಿಲ್ವರ್ ಫೈಲ್ ಮಾಡ್ಬೇಕು ಇವಾಗ. ಸೊ ಬನ್ನಿ, ಬೇಗ ಮಾಡೋಣ. ನಮಗೆ ಕೊಟ್ಟಿರೋದು ಸಿಲ್ವರ್ ಪ್ಲೇಟ್ ಮಾಡಬೇಕಂತೆ. ಸಿಲ್ವರ್ ಪ್ಲೇಟ್ ಮಾಡೋಕ್ಕಾಗಲ್ಲ ಅಂತ ಇದನ್ನೇ ಫೈಲ್ ಆಗ್ತಾ ಇದೀವಿ ಅಷ್ಟೇ. ಹಿಂಗೆ ರೆಡಿ ಮಾಡಿಬಿಡ್ತಾರೆ, ಆ ಥರ ಮಾಡಾಕಬೇಕು. ಸೊ ಬನ್ನಿ, ಬೇಗ ಇದು ಮಾಡಾಕ್ಬಿಡೋಣ. 10 ಪ್ಲೇಟ್ ಮಾಡಬೇಕಂತೆ. ಫೈನಲಿ ಜ್ಯೂಸ್ ಕೌಂಟರ್ ರೆಡಿ ಮಾಡಿ ಹಾಕಿದ್ದೀವಿ. ಏನು ಗೋಲ್ಡನ್ ಕಲರ್ ಫೈಲ್ ಬೆಳಗಲ ಅಂತ ಇದೆ ಅಂತೇಳಿ ಎಲ್ಲರನ್ನೂ ಕೇಳೋಣ. ಬ್ರೋ ಬನ್ನಿ, ನಿಮ್ಮ ಕ್ವಶನ್ ಇವಾಗ ಏನು ಹೇಳಿ ಬ್ರೋ. ಕೆಲಸ ಮಾಡ್ತೀರಲ್ಲ, ಏನು ಅನ್ಸುತ್ತೆ ಬ್ರೋ? ಖುಷಿ ಆಗುತ್ತೆ ಬ್ರೋ, ಇಂಥ 1000 ಜನ ಊಟ ಹಾಕ್ತೀವಿ, ಅದೇನಿಲ್ಲ ಬ್ರೋ, ನಮಗೆ ಖುಷಿ ಆಗುತ್ತೆ ಬ್ರೋ. ಖುಷಿ ನಿಮಗೆ ಬ್ರೋ? ನಿಮಗೆ? ನಮಗೇನು ಒಂದ್ಸಲ ಟೈಮ್ ಪಾಸಿಗೆ ಬರ್ತೀವಿ ನಾವು. ಟೈಮ್ ಪಾಸ್ ನೀವು ನಮ್ಮ ಥರ ಬರೀ ಹೊರಗಡೆ ಏನು ಮಾಡೋದು? ಹಾಂ ಬ್ರೋ, ನಮ್ಮ ಮ್ಯಾನೇಜರ್ ಹೇಳ್ಬಿಡು. ಫ್ಲೋ ಹೆಂಗೈತೆ ಅಂದ್ರೆ ಲೈಟ್ ಐತೆ, ಲಿಕ್ವಿಡ್ ಇಲ್ಲ, ಕಟ್ ಐತೆ, ಬೆಂಕಿ ಪಟ್ಟಿಲ್ಲ, ಮುಂದಕ್ಕೆ ಬಾಳ ಬಿಡ್ರಿ. ಹುಡುಗಿ ಐತಿ ನಿಲ್ಲಲ್ಲ. ಬ್ರೋ ಈ ಥರ ಕಾಂಬಿನೇಷನ್ ಯಾರು ಕೊಡಲ್ಲ ನಿಮಗೆ. ಸ್ವಲ್ಪ ಜಾಸ್ತಿ ಮಾತಾಡೋದು ಬೇಡ, ಇವಾಗ ಕೆಲಸ ಮಾಡೋಣ. ಫೈನಲಿ ಲಾಸ್ಟ್ ಕೆಲಸ ಬಂದ್ಬಿಟ್ಟು ಎಲೆ ಮಾಡೋದು. ರಾಘು ಎಲೆ ಮಾಡ್ತಾವನೆ. ಸೊ ಬನ್ನಿ, ಇವಾಗ ಇದಾದ್ಮೇಲೆ ನೆಕ್ಸ್ಟ್ ಬಟ್ಟೆ ಕೊಡ್ತಾರೆ, ಬಟ್ಟೆ ಹಾಕೊಂಡು ಅಡುಗೆ ಬಡ್ಸೋದು ಅಷ್ಟೇ. ಮಾಡು. ಕುರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನೀನು. ಯಾರು ಕೊಡೋರು ಅಂತ ನಿಲ್ಸಿಲಿ. ಸರಿ, ಆಯ್ತು. ಅಣ್ಣ ಆನೆ ಬಾಲ ಯಾಕಣ್ಣ ಬಿಡ್ತಾಗ್ದೆ? ಏನೇ ಹಾಕೊಂಡೆ ಸಿಕ್ಕಿಲ್ಲ, ಅದಕ್ಕೆ ಬಾಲ ಹಿಡ್ಕೊಂಡು ಹಚ್ಚೋದು. ಕ್ಲೋಸ್ ಅಪ್ ಹೇಳಿದ್ವಿ, ಬಿಡೋಣ ನೀನು. ಸೊ ಗಾಯ್ಸ್, ಫೈನಲಿ ಹೇಳ್ದಂಗೆ ಬಟ್ಟೆ ಕೊಟ್ಟಿದ್ದಾರೆ, ಫುಲ್ ಕಾಸ್ಟ್ಯೂಮು ನೋಡಿ. ಇವಾಗ ನಾವು ಎಲ್ಲಿಗೆ ಹೋಗ್ಬೇಕು ಅಂದರೆ ಜ್ಯೂಸ್ ಕೌಂಟ್ರಿಗೆ ಹೋಗ್ಬೇಕಂದ್ರೆ ಫಸ್ಟು ಜ್ಯೂಸ್ ಕೌಂಟ್ರ್ ಆದಮೇಲೆ ನೆಕ್ಸ್ಟ್ ಊಟ ಬಡ್ಸೋಕೆ ಹೋಗ್ಬೇಕು. ಇಲ್ಲ ನಮ್ಮ ಹುಡುಗರೆಲ್ಲ ರೆಡಿ ಆಗೋರೆ ಫುಲ್ಲು. ಸೊ ಬನ್ನಿ, ಇವಾಗ ಹೋಗೋಣ ಜ್ಯೂಸ್ ಕೌಂಟ್ರಿಗೆ. ಫಸ್ಟ್ ಇಲ್ಲಿ ಕೆಲಸ ಮಾಡಿ ನೆಕ್ಸ್ಟ್ ಬೇರೆ ಕಡೆ ಹೋಗ್ಬೇಕು. ನಮಗೆ ಜ್ಯೂಸ್ ಬೇಡ ಅಂತ ಸ್ಯಾಂಡ್ವಿಚ್ ಮತ್ತು ಬಜ್ಜಿ ಮಾಡೋಕೆ ಕೊಟ್ಟಿದ್ದಾರೆ. ಮಾಡೋಕ್ಕಲ್ಲ, ಬಡ್ಸೋಕ್ಕೆ ಸ್ಯಾಂಡ್ವಿಚು, ಇದು ಬಜ್ಜಿ ಪ್ಲೇಟ್ಗೆ ಹಾಕಿ ಇಕ್ಕಿ ಸಾಸ್ ಹಾಕೆಲ್ಲ ಕೊಡಬೇಕು. ನಮ್ಮ ಅಣ್ಣ ಮ್ಯಾನೇಜರ್ ಸಪ್ಲೈಯರ್ ಬಂದ. ಸ್ಯಾಂಡ್ವಿಚ್ ಅನ್ಲೋಡ್ ಮಾಡ್ತೀವಿ. ಅವಾಗಿಂದ ಒಂದು 1 ಅವರಿಂದ ಮಾಡ್ತಾಯಿದ್ದೀವಿ ನಾವು ಕೆಲಸನ. ಸೊ ಬನ್ನಿ, ಇದನ್ನು ಮಾಡಿ ನೆಕ್ಸ್ಟ್ ಬೇರೆ ಕಡೆ ಹೋಗ್ಬೇಕು ಮಾಡೋಕ್ಕೆ. ಫುಲ್ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಅಣ್ಣ. ಫುಲ್ ತೋರ್ಸೋಕೆ ಆಗ್ತಿಲ್ಲ, ಬಿಕಾಸ್ ಯಾರು ಸ್ವಲ್ಪ ಭಯ ಆಗುತ್ತೆ. ಬಡಿಸಿ ಸುಸ್ತಾಯಿತು ಅಂತ ನಾನು ಒಬ್ಬ ಸ್ಯಾಂಡ್ವಿಚ್ ಎತ್ಕೊಂಡ್ಬಂದ್ಬಿಟ್ಟು ತಿನ್ನಕ್ಕೆ ಒಬ್ಬನೇ. ಬನ್ನಿ, ಇವಾಗ ಸೈಡಲ್ಲಿ ಹೋಗಿ ಯಾರು ತಿನ್ಕೊಂಬರೋಣ. ಓಹ್, ನಾನು ತಿನ್ನಕ್ಕೆ ನೀವಿಬ್ರು ಏನೋ ಮಾಡ್ತಾಯಿದ್ದೀರಾ ಇಲ್ಲಿ? ಎಲ್ಲ ಒಂದೇ ಹೆಂಗೆ ತಗೋ. ಗೈಸ್, ರಾಘು ಬಿದ್ದ ನಮ್ಮ ಅಣ್ಣ. ಸಾಮಾನು ಬಿಡೋಕೆ
ಬಡ್ಸೋದು ಸ್ಟಾರ್ಟ್ ಆಗಿದೆ. ಬಡ್ಸೋಕ್ಕೆ ಇವಾಗ ನಾವು ಹೋಗ್ತಾ ಇದ್ದೀವಿ. ದೋಸೆ ಬಡಿಸ್ತಾ ಇದ್ದೀನಿ ನಾನು. ಸೊ ಬನ್ನಿ ಬೇಗ ಬೇಗ ಬಡ್ಸೋಣ. ಕೈ ಸುಡ್ತಾ ಇದೆ, ಹಂಗೆ ಬಡಿಸ್ಬೇಕು. ಸೊ ಬನ್ನಿ ಹೋಗೋಣ, ಬೇಗ ಬೇಗ ಬಡ್ಸೋಣ. ಫೋನಲ್ಲಿ ವೀಡಿಯೋ ಮಾಡೋಂಗಿಲ್ಲ. ಗಾಯ್ಸ್, ಸುಮಾರು 1000 ಜನಕ್ಕೆ 4 ಅವರ್ ಬಡಿಸಾದ್ಮೇಲೆ ನನ್ನ ಕೈ ಹೆಂಗಾಗಿದೆ ತೋರಿಸ್ತೀನಿ ಬನ್ನಿ. ಗಾಯ್ಸ್, ಫೈನಲಿ ಎಲ್ಲ ಬಡ್ಸ್ ಮುಗೀತು. ನಾನು ಜಾಸ್ತಿ ವೀಡಿಯೋ ಹಾಕೋಕ್ಕಾಗಿಲ್ಲ, ಯಾಕಂದರೆ ಅದು ತೋರ್ಸೋಕ್ಕಾಗಲ್ಲ. ನಾವು ಬಡಿಸ್ತಾ ಇರ್ತೀವಿ, ಎಲ್ಲಿಂದ ಕ್ಯಾಮ್ರಾ ಫಿಟ್ ಮಾಡಲಿ, ಎಲ್ಲಿಂದ ತೋರ್ಸೋಕ್ಕಾಗಲಿ. ಬಟ್ ನಾನು ಜೆನ್ಯೂನಾಗಿ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ. ಕೆಲಸಕ್ಕಂತ ಬಂದಮೇಲೆ ನಿಮ್ಮ ಸ್ಥಾನ ನೋಡೇ ನಿಮ್ಗೆ ಗೌರವ ಕೊಡೋದು. ಅವ್ರು ಬೈತವ್ರೆ, ನಿಮ್ಮ ಮೇಲೆ ರೇಗ್ತವ್ರೆ ಬಡಿಸ್ಬೇಕಾದ್ರೆ, ನೀವು ತಿಕ್ಕ ಹೊರ್ಕೊಂಡು ಹೋಗ್ತಿರೋ ಮನೆಗೆ ಅಂದರೆ ನಿಮ್ಮ ಇಷ್ಟ, ಹೋಗ್ತಾ ಇರ್ಬೋದು, ಯಾರು ತಲೆ ಕೆಡ್ಸ್ಕೊಳ್ಳಲ್ಲ. ಸೊ ವೀಡಿಯೋ ಸಖತ್ತಾಗಿತ್ತು ಅಂತ ಅಂದ್ಕೊತೀನಿ. ಇನ್ನು ಊಟ ಮಾಡಬೇಕು, ಅದು ತೋರಿಸ್ತೀನಿ, ಅದಾದಮೇಲೆ ಎಂಡ್ ಮಾಡ್ತೀನಿ. ಸೊ ಇಷ್ಟ ಆಯಿತು. ಕೈಯೆಲ್ಲ ಹಿಂಗಾಗಿದೆ, ಫುಲ್ ಕೈ ವೈಟ್ ಆಗಿದೆ. ಇವಾಗ ಹೋಗಿ ಊಟ ಮಾಡಬೇಕು. ಊಟನೂ ಅಷ್ಟೇ ಗಾಯ್ಸ್, ಒಂದು 40 ಐಟಮ್ ಬಡಿಸಿದ್ದೀವಿ ನಾವು ಎಲ್ಲರಿಗೂ 1000 ಜನಕ್ಕೆ. ಬಟ್ ನಮಗೂ ಊಟಕ್ಕೆ ಏನಿದೆ ಅಂದರೆ ಅನ್ನ ಸಾಂಬಾರು, ಸಾಂಬಾರು ಇಲ್ಲ ಅನ್ನ ಮೊಸರು ಇರ್ಬೋದು. ಅದು ತಿಂದು ಮಲ್ಕೊಬೇಕು. ನಾಳೆ ಬೆಳಗ್ಗೆ 5 ಗಂಟೆಗೆ ಎದ್ದೇಳಬೇಕು. ಸೊ ಬನ್ನಿ, ಊಟ ಆದಮೇಲೆ ಯಾರಿಗೂ ಹೆಂಗೆ ಎಕ್ಸ್ಪೀರಿಯನ್ಸ್ ಕೇಳೋಣ, ಆಮೇಲೆ ಮಲ್ಕೊಳ್ಳೋಣ, ವೀಡಿಯೋ ಎಂಡ್ ಮಾಡೋಣ. ಗಾಯ್ಸ್, ಈ ಕೈ ಕಲರ್ ನೋಡಿ, ಈ ಕೈ ಕಲರ್ ನೋಡಿ. ಫೈನಲಿ ಊಟ ಆಯಿತು. ಊಟಕ್ಕೆ ಇದ್ದಿದ್ದು ಬರೀ ಮೊಸರು, ಹಪ್ಪಳ, ಅನ್ನ, ಸಾಂಬಾರು ಅಷ್ಟೇ. ಸೊ ಬನ್ನಿ, ಊಟ ಆಯ್ತು. ಇವಾಗ ಎಲ್ಲ ಹುಡುಗರನ್ನ ಮಾತಾಡ್ಸೋಣ. ಬ್ರೋ, ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಬ್ರೋ ಚೆನ್ನಾಗಿತ್ತು ಬ್ರೋ. ನಿಮ್ಮದು? ನಮ್ಮದು ಸಖತ್ತಾಗಿತ್ತು ಎಕ್ಸ್ಪೀರಿಯನ್ಸ್. ನಿಂದು ಹೆಂಗಿತ್ತಲ್ಲ ಗಾಯ್ಸ್? ಇಲ್ಲಿ ನೋಡಿ, ನಮ್ಮ ಅಣ್ಣ ಚೋದ ಡ್ರೆಸ್ಸೇ ಹಾಕೊಂಡಿಲ್ಲ ಇವನು. ಇವತ್ತು ಸ್ಟೋರ್ ಮ್ಯಾನೇಜ್ಮೆಂಟ್ ಮಾಡ್ತಿದ್ದ ಅಲ್ವೇನ ಮಸ? ಮಾಡ್ಕೊಂಡು ಕೆಲಸನೇ ಮಾಡಿಲ್ಲ ಬ್ರೋ ಇವತ್ತು. ಏನು ಬರೀ ಮನೆ ಅಲ್ಲಿ ತುಂಬ ಏನು ತುಂಬೋರು. ನೀನೇನು ಕೆಲಸ ಮಾಡಿರುತ್ತೆ ತುಂಬೋದು ನೀನು ಸರ್. ಆಯಿತು ಮಕ್ಕಳೇ, ಇಷ್ಟನೇ ಮಾಡಿರೋದು ಇವತ್ತು. ಸೊ ಗಾಯ್ಸ್, ಈ ವಿಡಿಯೋ ಇಲ್ಲೇ ಎಂಡ್ ಮಾಡೋಣ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನೋದ್ರಲ್ಲಿ ನಾನು ಸಿಗ್ತೀನಿ. ನನಗೂ ವೆಯ್ಟ್ ಮಾಡ್ತೀನಿ, ನಾನು ನಿಮಗೆ ವೆಯ್ಟ್ ಮಾಡ್ತೀನಿ. ಅಲ್ಲಿಗಂಟ ಟೇಕ್ ಕೇರ್, ಲವ್ ಯು, ಟಾಟಾ, ಬಾಯ್ ಬಾಯ್. ಗಾಯ್ಸ್, ಇದು ಡೇಟು. ನಾನು ನಿಮಗೆ ಪೇಮೆಂಟ್ ಹೇಳ್ತೀನಿ ಅಂತ ಹೇಳಿರಲಿಲ್ಲ. ಸೊ ಅದೆಲ್ಲ ಅಂತ ಮಾಡ್ತಾಯಿದ್ದೀನಿ. ಡೇಟು ಕೆಲಸ ಎಲ್ಲ ಮುಗೀತು, 5 ಗಂಟೆ ಕೆಲಸ ಮುಗಿಯುತ್ತೆ. ಅದು ವೀಡಿಯೋ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಸೊ ನಮ್ಮ ಪೇಮೆಂಟ್ ವಿಚಾರದಲ್ಲಿ ಬಂದರೆ 100 ರೂಪಾಯಿ ಬಸ್ ಚಾರ್ಜ್ ಕೊಡ್ತಾರೆ, 900 ರೂಪಾಯಿ ಪೇಮೆಂಟ್ ಕೊಡ್ತಾರೆ. ಹಾಗಂದರೆ 2 ಸೇರಿ 1000 ರೂಪಾಯಿ ಕೊಡ್ತಾರೆ. ಒಂದು ದಿನ ಮಾಡಿದ್ರೆ, 2 ದಿನ ಮಾಡಿದ್ರೆ 2000 ರೂಪಾಯಿ ಕೊಡ್ತಾರೆ ಗಾಯ್ಸ್.